ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಕಣ್ರಪ್ಪ. ನೋಡಿ, ಯಶಸ್ವಿನಿ ಅಂತ ಹೇಳ್ಬಿಟ್ಟು ನಾರ್ತ್ ಫೇಸ್ ಡುಪ್ಲೆಕ್ಸ್ ಹೌಸ್ 4 BHKದು ನಾನು ಇವತ್ತು ಈ ಒಂದು ಮನೆಯದು ನಾನಿಲ್ಲಿ ಹೇಳಿದುಕೊಟ್ಟಿರ್ತಕ್ಕಂಥದ್ದು. ನೋಡಿ, ಕುರುಬ್ರಿಯವರು, ವಯಸ್ಸು ಬಂದ್ಬಿಟ್ಟು 41ನೇ ವರ್ಷ. ಸಮಾಚಾರ ಏನಪ್ಪ ಅಂದರೆ ಇವರು ಏನು ಸಮಾಚಾರ ಅಂತಂದರೆ ಇವ್ರದ್ದು ನಿಯತ್ತಾಗಿ ಬದುಕುವ ವರ ಬೇಕಷ್ಟೇ ಅಂತ ಇಲ್ಲಿ ಹೇಳಿರ್ತಕ್ಕಂಥದ್ದು. ಇನ್ನು ವರ ಏನು ಕೆಲಸದಲ್ಲಿರಬೇಕು ಅಂತಂದರೆ ಫ್ಯಾಕ್ಟ್ರಿ ಅಥವಾ ಮನೆ ಕಟ್ಟುವ ಕೆಲಸದಲ್ಲಿ ಯಾವುದಾದ್ರೂ ಓಕೆ, ಆದರೆ ವಿದ್ಯಾಭ್ಯಾಸ ತಕ್ಕ ಮಟ್ಟಿಗೆ ಇದ್ದರೆ ಓಕೆ. ವಿದ್ಯಾಭ್ಯಾಸ ಸಂಪೂರ್ಣವಾಗಿ ಇಲ್ಲ ಅಂತಂದರೆ ಸ್ನೇಹಿತರೆ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಹೇಳಿದ್ದಾರೆ. ಇವರು ಮಾಡುವ ಕೆಲಸ ಏನಪ್ಪ ಅಂದರೆ ಮನೆ ಬಿಟ್ಟರೆ ಬೇರೆ ಏನೂ ಕೆಲಸ ಮಾಡೋದಿಲ್ಲ. ಹಾಗೆ ಇವ್ರಿಗೆ ಏನು ಗೊತ್ತೂ ಇಲ್ಲ. ಸುಖ ಬಂದ್ಬಿಟ್ಟು ದಿನವೆಲ್ಲ ಮಾಡೋದನ್ನು ಕೂಡ ಇವರು ಮಾಡಿಸ್ಕೋತಾರೆ ಇವರು ತೇಜಸ್ವಿನಿ ಅನ್ನೋರು. ಯಾಕೆಂದರೆ ಇನ್ನೂ 41 ವರ್ಷ ಅಷ್ಟೇ ಸ್ನೇಹಿತರೆ, ಆ ಒಂದು ಕಾರಣಕ್ಕೋಸ್ಕರ. ನೆಕ್ಸ್ಟ್ ಬಂದ್ಬಿಟ್ಟು ಇವ್ರಿಗೆ ಗೊತ್ತಿರುವ ಆ ಕೆಲಸದ ಬಗ್ಗೆ ಇಲ್ಲಿ ಮಾಹಿತಿನ ಕೊಟ್ಟಿರ್ತಕ್ಕಂಥದ್ದು. ಇದರಲ್ಲಿ ಮೊದಲನೇದಾಗಿ ಏನಪ್ಪ ಹೇಳಿದ್ದಾರೆ ಅಂತಂದರೆ ಚಿಕನ್ ಸಾರು ಹೇಗೆ ಮಾಡಬೇಕು ಅಂತ ತುಂಬ ಚೆನ್ನಾಗಿ ಗೊತ್ತಿದೆ ಅಂತ ಇದು ಮೊದಲನೇ ಹೇಳಿಕೆ ಆಗಿರುತ್ತೆ. ಯಾಕೆಂದರೆ ಇವರಮ್ಮ ಚೆನ್ನಾಗಿ ಹೇಳ್ಕೊಟ್ಟವ್ರೆ, ಅಮ್ಮ ಚೆನ್ನಾಗಿ ಕಲಿಸಿಕೊಟ್ಟಿದ್ದಾರೆ. ಹಾಗೆ ಹೇಗೆ ಮಾಡಬೇಕಾದ್ರೆ ಉಜ್ಜಬೇಕು ಅಂತಲೂ ಸಹ ಹೇಳಿಕೊಟ್ಟಿದ್ದಾರೆ. ಅಂದರೆ ಡೆಂಗಿಸ್ಕೋಬೇಕಾದ್ರೆ ಹೇಗೆ ಉಜ್ಜಬೇಕು ಅಂತಲೂ ಇಲ್ಲಿ ಹೇಳಿರ್ತಕ್ಕಂಥದ್ದು. ಇನ್ನು ಮೂರನೇದು ಬಂದ್ಬಿಟ್ಟು ಗೊತ್ತಿರುವ ಕೆಲಸಗಳನ್ನು ಬಿಟ್ಟು ಬೇರೆ ಥರ ಕೊಡು ಅಂತೆಲ್ಲ ಕೇಳಬಾರ್ದು. ಅಂದರೆ ಇವ್ರಿಗೆ ಹೇಗೆ ಕೊಡಬೇಕು ಹಾಗೆ ಎತ್ತೆತ್ತಿ ಕೊಡೋದು, ಬೇರೆ ಥರ ಎಲ್ಲ ಕೊಡೋದಕ್ಕೆ ಬರೋಲ್ಲ. ಮಾಡಿದ ಮೇಲೆ ಸ್ವಲ್ಪ ತಿಂಗಳು ಕಾಲ ಬಿಡಬೇಕು. ಯಾಕೆಂದರೆ ಒಂದೇ ಸಮನೆ ಮಾಡಿದ್ರೆ ಸುಖ ನೆಮ್ಮದಿ ಏನೂ ಇರಲ್ಲ ಅಂತಕ್ಕಂಥದ್ದು ಇವರ ಒಂದು ಹೇಳಿಕೆ ಇರುತ್ತೆ ಸ್ನೇಹಿತರೆ. ಇನ್ನು ಇಷ್ಟ ಇಲ್ಲದೇ ಇರುವ ಕೆಲಸಗಳ ಬಗ್ಗೆಯೂ ಸಹ ಇಲ್ಲಿ ಮಾಹಿತಿನ ಕೊಟ್ಟಿದ್ದಾರೆ. ಅದೇನೇನು ಅಂತ ನೋಡೋಣ. ನೋಡಿ, ಮೊದಲನೇದಾಗಿ ಚಿಕ್ಕ ವಿಷಯಗಳಿಗೆ ಮುನಿಸಿಕೊಂಡು ತೂತ ಕೊಡದೇ ಇರುವುದು, ಹಾಗೆ ಗಂಟು ಮುಟ್ಟಿ ಕಟ್ಕೊಂಡು ತವರು ಮನೆಗೆ ಹೋಗುವುದು, ಅದೆಲ್ಲವನ್ನು ಮಾಡಲ್ಲ ಇವರು. ಯಾಕೆಂತಂದರೆ ಮುಂಚೆಯಿಂದನೂ ಅಷ್ಟೇ ಇವರು ಸಣ್ಣ ಪುಟ್ಟ ವಿಷಯಗಳಾದರೆ ಬಿಟ್ಬಿಡ್ತಾರೆ ಸ್ನೇಹಿತರೆ. ಆಸಕ್ತಿ ಇಲ್ಲ ಅಂದರೂ ಸಹ ಆಸೆ ತೀರುವ ಹಾಗೆ ನೋಡಿಕೊಳ್ಳುವ ಜವಾಬ್ದಾರಿ ವಹಿಸಿಕೊಳ್ಳೋದು ಇವರಿಗೆ. ಅದೆಲ್ಲನೂ ಕೂಡ ಒಂದು ಜವಾಬ್ದಾರಿ ಅಂತಕ್ಕಂಥದ್ದೇನಿದೆ ಅದು ಚೆನ್ನಾಗಿ ಗೊತ್ತಿದೆ ಇವ್ರದ್ದು. ದಿನಕ್ಕೆ ಒಂದು ಸಲ ಮೇಕಪ್ ಮಾಡೋದು ಅಷ್ಟೇ ಇವರು. ಇನ್ನು ಬೇರೆಯವರ ವಿಚಾರಗಳಿಗೆ ಗಮನ ಕೊಡೋದು, ಇದಿಷ್ಟು ಕೆಲಸನೂ ಕೂಡ ಇವರು ಮಾಡಲ್ಲ ಸ್ನೇಹಿತರೆ. ಹಾಗೆ ಓಕೆನಾ. ಇನ್ನು ಡುಪ್ಲೆಕ್ಸ್ ಹೌಸು ಹೇಗಿದೆ ಅಂತ ತಾವು ಗಮನಿಸ್ತಾ ಇರ್ಬೋದು, ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು. ಮನೆ ಇಂಟೀರಿಯರ್ ಆಗಿರ್ಬೋದು ಅಥವಾ ಡುಪ್ಲೆಕ್ಸ್ ಹೌಸು ಹೇಗಿದೆ ಅಂತ ಹೇಳ್ಬಿಟ್ಟು, ರೂಮು, ಬೆಡ್ರೂಮು, ಕಿಚನ್ ರೂಮ್ ಆಗಿರ್ಬೋದು ಅಥವಾ ಒಂದು ಬಾತ್ರೂಮ್ ಆಗಿರ್ಬೋದು, ತುಂಬಾ ಚೆನ್ನಾಗಿದೆ ಸ್ನೇಹಿತರೆ. ಓಕೆ, ಕಮೆಂಟ್ ಮುಖಾಂತರ ತಿಳಿಸಿಕೊಡಿ ಹೇಗಿದೆ ಅಂತ ಹೇಳ್ಬಿಟ್ಟು ಹೇಳಿ. ಬಾಯ್.